ಬೆಂಗಳೂರಿನ ಪೀಣ್ಯದ ಜಯಂತ್ ನಿವಾಸದ ಬಳಿಯಲ್ಲಿ ಎಸ್ಐಟಿ ಅಧಿಕಾರಿಗಳು ಈಗಾಗಲೇ ಮಾಸ್ಕ್ಮ್ಯಾನ್ ಚಿನ್ನಯ್ಯನನ್ನ ಕರೆತಂದು ಮಹಜರು ಪ್ರಕ್ರಿಯೆಯಲ್ಲಿ ತೊಡಗಿದ್ದಾರೆ. ಆ ಜಯಂತ್ ರವರ ನಿವಾಸದ ಪಕ್ಕದಲ್ಲೇ ಇರತಕ್ಕಂಥ ಅವರಿಗೆ ಪರಿಚಿತರಾಗಿರ್ತಕ್ಕಂಥ ವತ್ಸಲ ಟಿವಿನ ಜೊತೆಗೆ ಏನ್ ಹೇಳ್ತಾರೆ ಅವ್ರನ್ನ ಕೇಳೋಣ ಬನ್ನಿ. ಜಯಂತ್ ಎಷ್ಟು ವರ್ಷದಿಂದ ಇಲ್ಲಿ ವಾಸ ಆಗಿದ್ದಾರೆ? ಸರ್ ಗೊತ್ತಿಲ್ಲ, ನಮ್ಗೊಂದು 10 ವರ್ಷದಿಂದ ಪರಿಚಯ ಆಯ್ತು. 10 ವರ್ಷದಿಂದನೂ ಕೂಡ ಇಲ್ಲೇ ಇದ್ದಾರೆ. ಇಲ್ಲ ಇದೆ. ಏನ್ ಕೆಲಸ ಮಾಡ್ತಾರೆ ಜಯಂತ್? ಅವರು ವೆಲ್ಡಿಂಗ್ ಎಲ್ಲ ಮಾಡೋದು ಅನ್ಸುತ್ತೆ. ಈಗ ಆಯಿಲ್ ಅಂಗಡಿ ಇಟ್ಟಿದ್ದೀವಿ. ಎಷ್ಟು ಜನ ಇದಾರಮ್ಮ ಅವ್ರ ಮನೆಯಲ್ಲಿ? ಅವರಿಬ್ಬರು 2 ಮಕ್ಕಳು. ಈಗ ಏನ್ ಕರ್ಕೊಂಡ್ ಬಂದಿದ್ದಾರೆ ವ್ಯಕ್ತಿ, ಈತ 2-3 ದಿವಸ ಇಲ್ಲೇ ಇದ್ರು ಅಂತ ಹೇಳಿದ್ರು. ನೀವೇನಾದ್ರು ನೋಡಿದಿರಾ ಹಿಂದೆ? ಇಲ್ಲ, ನಾವ್ ಯಾವಾಗಲೂ ಇರಲ್ಲ. ಟ್ಯೂಷನ್ ಬರ್ತಾರೆ, ಹೋಗ್ತಾರೆ, ಹಂಗೆ ಮಾತಾಡ್ತಾರೆ. ಮಕ್ಕಳು ಟ್ಯೂಷನ್ ಕರ್ಕೊಂಡ್ ಬಂದ್ಬಿಡ್ತೀರಾ? ಹೋಗ್ತಾರೆ. ಅದೇ ಬಿಲ್ಡಿಂಗ್ ಅಲ್ಲಿ ಮೇಲೆ ಮನೆ. ನೀವು 10 ವರ್ಷದಿಂದ ಓಡಾಡೋವಾಗಿಂದ ಗಮನಿಸಿದಿರ ಅವ್ರನ್ನ? ಪರವಾಗಿಲ್ಲ, ಈ ಟೈಮೆಲ್ಲ ಮಾತಾಡ್ತಾ ಇತ್ತು. ಆತರ ಏನು ಪ್ರಾಬ್ಲಮ್ ಏನೂ ಗೊತ್ತಿಲ್ಲ, ಈಗ ಗೊತ್ತಾಗಿದೆ. ಏನ್ ಈ ವಿಚಾರಕ್ಕೆ ಸಂಬಂಧಪಟ್ಟಂಗೆ, ಧರ್ಮಸ್ಥಳದ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಮಾತ್ರ ಏನೋ ಮಾತಾಡಿದ್ದು? ಇಲ್ಲ ಅದೇನೂ ಇಲ್ಲ, ಜಾಸ್ತಿ ಮಾತಾಡಲ್ಲ ಅವರು. ನಾವೇನೆಲ್ಲ ಅಂಗಡಿಗೆ ಹೋಗುವಾಗ ಏನಾದ್ರು ಇದ್ರೆ ಅಷ್ಟೇ. ಇದೆ ಪತ್ನಿ ನಿಮ್ಗೆ ಪರಿಚಯ? ಏನ್ ಅವ್ರ ಹೆಸರು? ಶೈಮಾ. 10 ವರ್ಷದಿಂದನೂ ಕೂಡ ಇಲ್ಲೇ ವಾಸವಾಗಿದ್ರೆ ನಿಮ್ಗೆ ಪರಿಚಯ. ಇದಿಷ್ಟು ಕೂಡ ವತ್ಸಲಾರವರು ಹೇಳ್ತಿರ್ತಕ್ಕಂಥ ಮತ್ತು ಕಳೆದ 10 ವರ್ಷಗಳಿಂದಲೂ ಕೂಡ ನನಗೆ ಅವರು ಚಿರಪರಿಚಿತರಾಗಿದ್ರು. ಈ ನೆಲೆ ನನಗೆ ಅವರು ಪರಿಚಿತರಾಗಿದ್ರು ಜಯಂತ್ ಅಂತ ಹೇಳಿ. ಕಳೆದ 10 ವರ್ಷಗಳಿಂದಲೂ ಕೂಡ ಇದೇ ನಿವಾಸದಲ್ಲಿ ವಾಸವಾಗಿದ್ದಾರೆ ಅಂತ ಹೇಳಿ ಮಾಹಿತಿಯನ್ನು ನೀಡಿರ್ತಕ್ಕಂಥದ್ದು. ಕ್ಯಾಮರಾಮನ್ ಜಗನ್ ಜೊತೆ ಶಿವಪ್ರಸಾದ್, TV9 ಬೆಂಗಳೂರು.